ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ವೀಸ್ ಕ್ರಿಯೇಷನ್ಸ್. ನಾನು ಇವತ್ತೊಂದು ಹೊಸ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಾನು 6 ಎಳೆ ದಾರ 11.07 mm ಕ್ರೋಶ ಯೂಸ್ ಮಾಡ್ತಿದ್ದೀನಿ. ಸ್ಯಾರಿಗೆ ಒಂದು ಸರಿ ಲಾಕ್ ಮಾಡ್ಕೊತಿದ್ದೀನಿ, ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಟೂ ಟೈಮ್ಸ್ ಆಯಿತು. ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊತೀನಿ. ಸ್ಟಾರ್ಟಿಂಗ್ ನಾನು 3 ಟೈಮ್ಸ್ ಲಾಕ್ ಮಾಡ್ಕೊತೀನಿ. 3 ಟೈಮ್ಸ್ ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ವಿತೌಟ್ ಕುಚ್ಚು ಡಿಸೈನ್ ಮಾಡ್ತಿರೋದು ಫ್ರೆಂಡ್ಸ್. ಇದು ನಿಮ್ಗೇನಾದ್ರು ಕುಚ್ಚು ಬೇಕು ಅಂದರೆ ನಾನು ಈ ಬೀಡ್ ಇನ್ಸರ್ಟ್ ಮಾಡ್ಕೊತಿರೋ ಜಾಗದಲ್ಲಿ ನೀವು ಬೇಕಿದ್ದರೆ 4 to 5 ಚೈನ್ಸ್ ಹಾಕ್ಕೊಂಡು ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ನಾನು ಕುಚ್ಚು ಬರೋ ಜಾಗದಲ್ಲಿ ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡೆ. ಇವಾಗ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡಿ ಒಂದು ಸರಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕ ಒಂದು ಸರಿ ಲಾಕ್ ಮಾಡ್ತೀನಿ. ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊತೀನಿ. ನಾನು ಬೀಡ್ ಇನ್ಸರ್ಟ್ ಮಾಡೋಕ್ಕೂ ಮುಂಚೆ 3 ಲಾಕ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಬೀಡ್ ಇನ್ಸರ್ಟ್ ಮಾಡಿದೆ. ಬೀಡ್ ಇನ್ಸರ್ಟ್ ಆದಮೇಲೂ 3 ಲಾಕ್ ಮಾಡ್ಕೊತೀನಿ. 3 ಲಾಕ್ ಆದಮೇಲೆ ಕಂಟಿನ್ಯೂ ಹಾಗೆ 3 ಚೈನ್ಸ್ ಹಾಕ್ಕೋತೀನಿ. ತ್ರೀ ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ 2 ಸರಿ ಥ್ರೆಡ್ನ ತಗೊಂಡು ಈ ರೀತಿ ಕ್ರಾಸ್ ಆಗಿ ನೀಡಲ್ನ ಪ್ಲೇಸ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು, ಇವಾಗ ನೀಡಲ್ ಮೇಲೆ 4 ಥ್ರೆಡ್ ಇರುತ್ತೆ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗ್ 2 ಥ್ರೆಡ್ಡಿಂದ ಒಂದು ದಾರ ಮಾಡ್ಕೊತೀನಿ, ಮತ್ತು 2 ಥ್ರೆಡ್ಡಿಂದ ಒಂದು, ಮತ್ತು 2 ಥ್ರೆಡ್ಡಿಂದ ಒಂದು. ಈ ರೀತಿ ನಾನು ಒಂದು ತ್ರಿಬಲ್ ಕ್ರೋಶೆಟ್ ಮಾಡ್ಕೊತೀನಿ. 3 ಚೈನ್ಸ್ ಆದಮೇಲೆ ಒಂದು ತ್ರಿಬಲ್ ಕ್ರೋಶೆಟ್ ಮಾಡಿಕೊಂಡೆ. ಒಂದು ತ್ರಿಬಲ್ ಕ್ರೋಶೆಟ್ ಆದಮೇಲೆ ಇವಾಗ 2 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. 2 ಚೈನ್ಸ್ ಆಯಿತು. ಮತ್ತು ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಮಾಡಿದ್ನಲ್ಲ ಫ್ರೆಂಡ್ಸ್, ಈ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು ನಾನು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. 2 ಚೈನ್ ಆಗಿದ ತಕ್ಷಣ ನಾನು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಹೋಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2 ಆಯಿತು. ಮತ್ತೆ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಗ್ಯಾಪಿಂದ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಸ್ಟಾರ್ಟಿಂಗ್ 2ರಲ್ಲಿ ಒಂದು, ಮತ್ತು 2ರಲ್ಲಿ ಒಂದು, ಆ ರೀತಿ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗ್ತೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಅರ್ಥ ಆಗೋಲ್ಲ ಅಂತ ಮತ್ತೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ಡಬಲ್ ಕ್ರೋಶೆಟ್ ಯಾವ ರೀತಿ, ತ್ರಿಬಲ್ ಕ್ರೋಶೆಟ್ ಎಲ್ಲ. ಸೊ ನಾನು ಬಿಗಿನರ್ಸ್ಗೂ ಕನ್ವೀನಿಯೆಂಟ್ ಅರ್ಥ ಆಗಲಿ ಅಂದ್ಬಿಟ್ಟು ಮತ್ತೆ ಹೇಳ್ತಿದ್ದೀನಿ ಫ್ರೆಂಡ್ಸ್, ಯಾವ ರೀತಿ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋದು ಅಂತ. ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಎಕ್ಸ್ಟ್ರಾನೂ ಹಾಕ್ಕೋಬೇಡಿ, ಕಮ್ಮಿನೂ ಹಾಕ್ಕೋಬೇಡಿ. ಕರೆಕ್ಟಾಗಿ 8 ಡಬಲ್ ಕ್ರೋಶೆಟ್ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, 8 ಡಬಲ್ ಕ್ರೋಶೆಟ್ ಆಗಿದೆ. 8 ಡಬಲ್ ಕ್ರೋಶೆಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಫ್ರೆಂಡ್ಸ್. ಮತ್ತು ನೀವು ಇನ್ನೂ ಒಂದು ಸರಿ ಕನ್ಫರ್ಮ್ ಮಾಡ್ಕೋಬೋದು 8 ಡಬಲ್ ಕ್ರೋಶೆಟ್ ಇದೆಯಾ ಅಂತ. ಕನ್ಫರ್ಮ್ ಮಾಡಿಕೊಂಡು 8 ಡಬಲ್ ಕ್ರೋಶೆಟ್ ಆಗಿದ ತಕ್ಷಣ ನೀವು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ.
ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಆರ್ಚು ಈ ರೀತಿ ಕಾಣುತ್ತೆ. ನೀವು ಈ ರೀತಿ ಕೂಡ ಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ನಾನು ಇದು ಇನ್ನೂ ಒಂಥರ ನ್ಯೂ ಡಿಸೈನ್ ಹಾಕ್ಕೋತಿದ್ದೀನಿ. ಮತ್ತು 4 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. 8 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಲಾಕ್ ಆದಮೇಲೆ ನೆಕ್ಸ್ಟು 4 ಚೈನ್ ಹಾಕ್ಕೋತೀನಿ. 4 ಚೈನ್ ಹಾಕ್ಕೊಂಡು ಸ್ಯಾರಿನ ರಿವರ್ಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಆ ಹೋಲ್ ಗ್ಯಾಪ್ ಕಾಣಿಸುತ್ತಲ್ವ, 4th ಹೋಲ್ ಗ್ಯಾಪಿಗೆ ನೀವು ಲಾಕ್ ಮಾಡ್ಕೋಬೇಕು ಆ 4 ಚೈನ್ನ. ನಾನಿದು ಮಾಡ್ತಿರೋದು ರಿವರ್ಸ್ ಸೈಡಿಂದ ಲಾಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್. 4 ಚೈನ್ ಆದಮೇಲೆ ಮತ್ತೆ ಒಂದು ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೋತೀನಿ. ಮತ್ತು 4 ಚೈನ್ಸ್ ಆದಮೇಲೆ 4 ಹೋಲ್, ನೆಕ್ಸ್ಟ್ 1 2 3 4th, ನೆಕ್ಸ್ಟು 4th ಹೋಲಿಗೆ ಮತ್ತೆ ಆ 4 ಚೈನ್ನ ಲಾಕ್ ಮಾಡ್ಕೋತೀನಿ. ಫೋರ್ ಚೈನ್ನ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇದು ಬ್ಯಾಕ್ ಸೈಡಿಂದ ಮಾಡಿದ್ದು ಲಾಕ್ಸು. ನೆಕ್ಸ್ಟು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಮಾಡ್ಕೊಂಡ್ಮೇಲೆ ನಾನು 1 2 3 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. 3 ಚೈನ್ಸ್ ಹಾಕ್ಕೊಂಡು 4 ಚೈನ್ಸ್ ಹಾಕಿದ್ವಲ್ಲ ನೋಡ್ಕೊಳ್ಳಿ, ಆ 4 ಚೈನ್ ಗ್ಯಾಪು, ಆ 4 ಚೈನ್ ಗ್ಯಾಪ್ ನೋಡಿ ಫ್ರೆಂಡ್ಸ್, ಆ 4 ಚೈನ್ ಗ್ಯಾಪಿಗೆ ನಾನು ಆ 3 ಚೈನ್ನ ಲಾಕ್ ಮಾಡ್ಕೋತೀನಿ. ಒಂದು ಸರಿ ಆಯಿತು. ಮತ್ತು 3 ಚೈನ್ಸ್ ಹಾಕ್ಕೋತೀನಿ. ಮತ್ತು ಅದೇ 3 ಚೈನ್ನ ಆ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ತೀನಿ. ಮತ್ತು 3 ಚೈನ್ಸ್ ಹಾಕ್ಕೋತೀನಿ. ಅದೇ 3 ಚೈನ್ಸ್ನ ಮತ್ತೆ ಅದೇ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಆ ರೀತಿ ಏನಾದರೂ ಥ್ರೆಡ್ ರಿಮೂವ್ ಆದರೆ ಮತ್ತೆ ರಿಮೂವ್ ಮಾಡಿಕೊಂಡು ಹಾಕ್ಕೊಳ್ಳಿ. ಮತ್ತು 3 ಚೈನ್ಸ್ನ ಅದೇ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡೆ. 3 ಟೈಮ್ಸ್ ಆಯಿತು ಫ್ರೆಂಡ್ಸ್, 3 ಚೈನ್ಸ್ 1 ಲಾಕು. ಮತ್ತು ಇವಾಗ 3 ಚೈನ್ಸ್ ಹಾಕ್ಕೊಂಡು ಅದೇ 4 ಚೈನ್ ಗ್ಯಾಪಿಗೆ ಒಂದು ಲಾಕ್ ಮಾಡ್ಕೋತೀನಿ. 4 ಟೈಮ್ಸ್ ಆಯಿತು ಫ್ರೆಂಡ್ಸ್. 3 ಚೈನ್ಸ್ ಮತ್ತು 1 ಲಾಕು 4 ಟೈಮ್ಸ್ ಹಾಕ್ಕೋಬೇಕು 4 ಚೈನ್ ಗ್ಯಾಪ್ ಒಳಗಡೆ. ಆದಮೇಲೆ ನೆಕ್ಸ್ಟು 4 ಚೈನ್ ಆದಮೇಲೆ 4 ಚೈನ್ ಆದಮೇಲೆ ಒಂದು ಲಾಕ್ ಮಾಡಿದ್ನಲ್ಲ ಫ್ರೆಂಡ್ಸ್, ಆ ಲಾಕ್ ಮೇಲೇ ಇನ್ನೊಂದು ಇವಾಗ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಮೇಲೇ ಲಾಕು. ಆ ಲಾಕ್ ಮೇಲೇ ಒಂದು ಲಾಕ್ ಆದಮೇಲೆ ಮತ್ತೆ ಕಂಟಿನ್ಯೂ 3 ಚೈನ್ಸ್ ಹಾಕ್ಕೊಳ್ಳಿ. 1 2 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್, ಆ 4 ಚೈನ್ ಗ್ಯಾಪ್ ಒಳಗಿಂದ ಮತ್ತೆ ಥ್ರೆಡ್ನ ಎಳ್ಕೊಂಡು ಆ 3 ಚೈನ್ನ ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ 4 ಚೈನ್ ಗ್ಯಾಪಿಗೆ ಯಾವ ರೀತಿ ಮಾಡಿದ್ನೋ 3 ಚೈನ್ ಹಾಕ್ಕೊತೀನಿ, ಒಂದು ಲಾಕ್ ಮಾಡ್ತೀನಿ, 3 ಚೈನ್ 1 ಲಾಕು. ಇದೇ ರೀತಿ ಸೇಮ್ ಈ 4 ಚೈನ್ ಗ್ಯಾಪಿಗೂ ಟೋಟಲು 4 ಸರಿ 3 ಚೈನು 1 ಲಾಕು ಆ ರೀತಿ ಹಾಕ್ಕೋತೀನಿ. ನೋಡಿ ಫ್ರೆಂಡ್ಸ್, ಮತ್ತು 3 ಚೈನ್ಸು ಒಂದು ಲಾಕ್. ತ್ರೀ ಟೈಮ್ಸ್ ಆಯಿತು ಫ್ರೆಂಡ್ಸ್. ಮತ್ತು 3 ಚೈನ್ಸು ಒಂದು ಸರಿ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ. 4 ಟೈಮ್ಸ್ ಆಯಿತು ಫ್ರೆಂಡ್ಸ್. 4 ಚೈನ್ ಗ್ಯಾಪ್ ಒಳಗಡೆ 4 ಟೈಮ್ಸ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗು 4 ಟೈಮ್ಸು ಒಂದು ಲಾಕು, ಮತ್ತು 4 ಟೈಮ್ಸು 3 ಚೈನ್ 1 ಲಾಕ್. ಆ ರೀತಿ ಸ್ಟೆಪ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೆಕ್ಸ್ಟು
ಅದಾದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಯಾರಿಗೆ ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಇನ್ನೂ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಆರ್ಚು ಈ ರೀತಿ ಕಾಣುತ್ತೆ. ನೀವು ಸ್ವಲ್ಪ ಲಾಸ್ಟಲ್ಲಿ ಹಾಕಿರೋ ಡಿಸೈನ್ ಅದು ಪುಲ್ ಮಾಡ್ಕೊಳ್ಳಿ, ಆರ್ಚ್ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ನಾನು ಬೀಡ್ ಇನ್ಸರ್ಟ್ ಮಾಡಿ ಆಮೇಲೆ ಆರ್ಚ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಆರ್ಚು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಫುಲ್ ಸ್ಯಾರಿ. ನಾನು ಕುಚ್ಚು ಹಾಕೋತಿಲ್ಲ ಫ್ರೆಂಡ್ಸ್, ಮತ್ತೆ ಹೇಳ್ತಿದ್ದೀನಿ, ನೀವು ಕುಚ್ಚಬೇಕು ಅಂದರೆ ಆ ಬೀಡ್ ಇನ್ಸರ್ಟ್ ಮಾಡಿರೋ ಜಾಗದಲ್ಲಿ 4 to 5 ಚೈನ್ಸ್ ಹಾಕ್ಕೊಂಡು ಕುಚ್ಚು ಹಾಕ್ಕೊಳ್ಳಿ. ವಿತೌಟ್ ಕುಚ್ಚು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್, ವಿತ್ ಕುಚ್ಚು ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ ಫ್ರೆಂಡ್ಸ್, ಅದು 3 ಟೈಮ್ಸ್ ಲಾಕ್ ಮಾಡಿದ್ನಲ್ಲ, ಅದಾದಮೇಲೆ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಆದಮೇಲೆ ಮತ್ತೆ ಅದೆಲ್ಲಿಗೆ ಬರುತ್ತೋ ಬೀಡು ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಸರಿ ಲಾಕ್. ಟೋಟಲ್ ನಾನು ಬೀಡ್ಗೂ ಮುಂಚೆ 3 ಟೈಮ್ಸ್ ಲಾಕ್ ಬರುತ್ತೆ ಫ್ರೆಂಡ್ಸ್, ಬೀಡ್ ಆದಮೇಲೆ 3 ಟೈಮ್ಸ್ ಲಾಕ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ ಆರ್ಚ್. ಫ್ರಂಟ್ ಸೈಡು ಬ್ಯಾಕ್ ಸೈಡು 2 ಸೈಡು ಬೀಡ್ ಕವರ್ ಆಗುತ್ತೆ. ಸೊ ಲುಕ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಕುಚ್ಚಿಲ್ಲ ಅಂದ್ರೂ ನೀವು ಕುಚ್ಚು ಹಾಕ್ಕೊಂಡ್ರೂ ಇದೇ ರೀತಿ ಕಾಣುತ್ತೆ ಫ್ರೆಂಡ್ಸ್ ಡಿಸೈನು. ನೋಡಿ ಫ್ರೆಂಡ್ಸ್, ಇವಾಗ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತಗೊಂಡು ಸ್ವಲ್ಪ ಸ್ಲ್ಯಾಂಟಿಂಗು ಕ್ರಾಸಾಗಿ ನೀಡಲ್ನ ಇನ್ಸರ್ಟ್ ಮಾಡ್ಕೋತೀನಿ. ನೀಡಲ್ ಮೇಲೆ 4 ಥ್ರೆಡ್ ಇರುತ್ತೆ. ಸ್ಟಾರ್ಟಿಂಗ್ 2 ಥ್ರೆಡ್ನ ಒಂದು ಮಾಡ್ಕೋತೀನಿ, ಮತ್ತೆ 2 ಥ್ರೆಡ್ನ ಒಂದು ಮಾಡ್ಕೋತೀನಿ, ಮತ್ತೆ 2 ಥ್ರೆಡ್ನ ಒಂದು ಮಾಡ್ಕೋತೀನಿ. ನಾನು ಈ ರೀತಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೋತೀನಿ. 3 ಚೈನ್ಸ್ ಆದಮೇಲೆ ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡೆ ಫ್ರೆಂಡ್ಸ್. ತ್ರಿಬಲ್ ಕ್ರೋಶೆಟ್ ಆದಮೇಲೆ ಇವಾಗ 1 2 ಟೈಮ್ಸ್ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಸರಿ ಥ್ರೆಡ್ನ ತಗೊಂಡು ತ್ರಿಬಲ್ ಕ್ರೋಶೆಟ್ ಮಾಡಿದ್ನಲ್ಲ ಫ್ರೆಂಡ್ಸ್, ಆ ಗ್ಯಾಪ್ ಒಳಗಿಂದ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊತೀನಿ. ಮತ್ತು ಅದೇ ರೀತಿ ನಾನು ಟೋಟಲ್ 8 ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಟೋಟಲ್ 8 ಡಬಲ್ ಕ್ರೋಶೆಟ್ ಆಗಿದೆ. ನೋಡಿ ಫ್ರೆಂಡ್ಸ್, 8 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಸರಿ ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿದ್ಮೇಲೆ 4 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. 1 2 3 4 ಚೈನ್ಸ್ ಹಾಕ್ಕೊಂಡು ಇವಾಗ ಸ್ಯಾರಿನ ರಿವರ್ಸ್ ಮಾಡ್ಕೋತೀನಿ. ರಿವರ್ಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಅದು ಡಬಲ್ ಕ್ರೋಶೆಟ್ ಮೇಲೆ ಹೋಲ್ ಗ್ಯಾಪ್ ಕಾಣುತ್ತೆ. ಆ ಹೋಲ್ ಗ್ಯಾಪ್ನ 1 2 3 4th ಹೋಲ್ ಗ್ಯಾಪಿಗೆ ನೀವು ಈ 4 ಚೈನ್ ಗ್ಯಾಪ್ನ ಲಾಕ್ ಮಾಡ್ಕೋಬೇಕು. ಈ 4 ಚೈನ್ನ ನೋಡಿ ಫ್ರೆಂಡ್ಸ್, ಆ 4 ಚೈನ್ನ ಆ 4th ಹೋಲ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕ್ಕೋತೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟು 3 ಗ್ಯಾಪ್ ಬಿಟ್ಟು 4th ಹೋಲ್ ಗ್ಯಾಪಿಗೆ ನೆಕ್ಸ್ಟ್ 4 ಚೈನು ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಟ್ಟು ಲಾಕ್ ಆದಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನಾನು 1 2 3 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. 3 ಚೈನ್ಸ್ ಹಾಕ್ಕೊಂಡು ಅದು 4 ಚೈನ್ ಇದೆಯಲ್ಲ ಫ್ರೆಂಡ್ಸ್, ಆ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋತೀನಿ.
ಸ್ಟಾರ್ಟಿಂಗ್ ಆರ್ಚ್ ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು 3 ಚೈನ್ಸು, ಒಂದು 4 ಚೈನ್ ಒಳಗಡೆ ಗ್ಯಾಪಲ್ಲಿ ಲಾಕು, ಇದೇ ರೀತಿ ನಾನು 4 ಚೈನ್ ಗ್ಯಾಪಲ್ಲಿ ಟೋಟಲ್ 4 ಮಾಡ್ಕೋತೀನಿ. 3 ಚೈನು, ಒಂದು ಲಾಕು, ಮತ್ತು ಲಾಕ್ ಮೇಲೇ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಮತ್ತೆ 3 ಚೈನು, ಒಂದು ಲಾಕು 4 ಟೈಮ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್ 4 ಚೈನ್ ಗ್ಯಾಪ್ ಒಳಗೆ. ನೆಕ್ಸ್ಟ್ ಇವಾಗ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ನೆಕ್ಸ್ಟು ಅದ್ರ ಪಕ್ಕನೇ ಇನ್ನು 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ನಾನು ಫಸ್ಟ್ ಹೇಳಿದ್ನಲ್ಲ ಫ್ರೆಂಡ್ಸ್, ಬೀಡ್ ಬರೋಕ್ಕೂ ಮುಂಚೆ 3 ಟೈಮ್ಸ್ ಲಾಕ್ ಬರುತ್ತೆ. ಮತ್ತು ಇವಾಗ 3 ಟೈಮ್ಸ್ ಲಾಕ್ ಆದಮೇಲೆ ದಾರಾನ ಮೇಲೆ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡ್ಕೊತೀನಿ. ನಾನು ಇದು ಒಂದು ಮೀಡಿಯಮ್ ಸೈಜ್ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಬೇರೆ ರೀತಿ ಬೀಡ್ಸ್ ಬೇಕು ಅಂದ್ರೂ ನೀವು ಯೂಸ್ ಮಾಡ್ಕೋಬೋದು. ಫ್ಲವರ್ ಬೀಡ್, ಡ್ರಮ್ ಬೀಡ್, ನಿಮ್ಗೆ ಯಾವ ರೀತಿ ಬೀಡ್ ಇಷ್ಟ ಆಗುತ್ತೋ ಆ ರೀತಿ ಬೀಡನ್ನ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದೆ. ಬೀಡ್ ಲಾಕ್ ಆದಮೇಲೆ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಯಾರಿಗೂ ಲಾಕ್ ಮಾಡ್ಕೋತೀನಿ. ಒಂದು ಸರಿ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅದರ ಪಕ್ಕನೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಅದರ ಪಕ್ಕ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಟೋಟಲ್ಲು ಬೀಡಾದ್ಮೇಲೂ 3 ಟೈಮ್ಸ್ ಲಾಕ್ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಡಿಸೈನು. ಸ್ಟಾರ್ಟಿಂಗ್ ಒಂದು ಬೀಡ್ ಬರುತ್ತೆ, ನೆಕ್ಸ್ಟ್ ಆರ್ಚು, ಒಂದು ಬೀಡು ಆರ್ಚು. ಈ ರೀತಿ ನಾನು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಿದ್ದೀನಿ, ನಿಮಗೇನಾದರೂ ಬೀಡ್ ಬೇಡ ಕುಚ್ಚಬೇಕು ಅನ್ನೋರು ನೀವು ಬೀಡನ್ನ ಸ್ಕಿಪ್ ಮಾಡಿಕೊಂಡು ಆ ಜಾಗದಲ್ಲಿ 4 to 5 ಚೈನ್ಸ್ ಹಾಕ್ಕೊಂಡು ಕುಚ್ಚನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಚೆನ್ನಾಗೇ ಕಾಣುತ್ತೆ ಡಿಸೈನ್. ಅದು ನಾನಿವಾಗ ತೋರಿಸ್ತಿರೋದು ವಿತೌಟ್ ಕುಚ್ಚು ಡಿಸೈನು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ ಫ್ರೆಂಡ್ಸ್, ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಇದು ಸ್ಯಾರಿಗೆ ಹಾಕ್ಕೊತಿಲ್ಲ ಫ್ರೆಂಡ್ಸ್, ನಾನು ಹಾಕಿರೋದು ಸ್ಯಾಂಪಲ್ ಡಿಸೈನು. ಈ ಡಿಸೈನು ಫುಲ್ ಸ್ಯಾರಿಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಫುಲ್ ಫಿನಿಶಿಂಗ್ ಲುಕ್ಕು. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್ ವೀಡಿಯೋಸ್ನ. ನೋಡಿ ಫ್ರೆಂಡ್ಸ್, ಈ ರೀತಿ ಫುಲ್ ಫಿನಿಶಿಂಗ್ ಲುಕ್ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಸ್ಯಾರಿಗೆ ಹಾಕಿದ್ಮೇಲೆ ಫುಲ್ ಫಿನಿಶಿಂಗು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.